ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. KSOU ಇಂದ PhD ಪ್ರವೇಶಾತಿಗೆ ಈಗ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದರಲ್ಲಿ ಯಾರಿಗೆ ವಿನಾಯಿತಿ ಇರುತ್ತೆ, ಹಾಗೆ ಎಂಟ್ರೆನ್ಸ್ ಎಕ್ಸಾಮ್ಸ್ ಅಲ್ಲಿ ಏನೆಲ್ಲ ಬದಲಾವಣೆಗಳಿದೆ, ಕಂಪ್ಲೀಟ್ ಪ್ರೋಸೆಸ್ ಹೇಗಿರುತ್ತೆ, ಅದಕ್ಕೆ ಸಂಬಂಧ ಕಂಪ್ಲೀಟ್ ಮಾಹಿತಿ ಒಂದು ವಿಡಿಯೋ ಮುಖಾಂತರ ನೋಡ್ತಾ ಹೋಗೋಣ. ಹಾಗೆ ಮೊದಲನೇ ಬಾರಿಗೆ ನಮ್ಮ ವಿಡಿಯೋವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಸ್ಪರ್ಧಾಕಾಂಕ್ಷಿಗಳು ಇದೇ ತರಹದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಕಾಡೆಮಿ 2062 ವಾಹಿನಿಗೆ ಸಬ್ಸ್ಕ್ರೈಬ್ ಲೈಕ್ ಆಲ್ ಇನ್ ಆಪ್ಷನ್ಗೆ ತಪ್ಪದೇ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಕ್ವಿಕ್ ಆಗಿ ಮಾಹಿತಿಗೆ ಬರೋಣ ಸ್ನೇಹಿತರೆ. ಮೊದಲನೇದಾಗಿ ಅಭ್ಯರ್ಥಿಗಳು ಈ ಒಂದು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗಗಳಲ್ಲಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ PhD ಕೋರ್ಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ಇದರ ಜೊತೆಗೆ ಈ ಒಂದು ಅಧಿಸೂಚನೆಯನ್ನ ಮಾನ್ಯ ಕುಲಪತಿಗಳ ಅನುಮೋದನೆ ನೀಡಿರುವಂತಹ ದಿನಾಂಕವನ್ನ ನೋಡಿ, 4/4/2026 4 ಏಪ್ರಿಲ್ 2026 ಮಾನ್ಯ ಕುಲಪತಿಗಳಿಂದ ಇದು ಅನುಮೋದನೆ ಪಡೆದಿರುವಂತಹ ದಿನಾಂಕ. ಹಾಗೆ ಅಭ್ಯರ್ಥಿಗಳು ಒಂದು ನೆನಪಿಟ್ಕೊಳ್ಳಿ, ಈ ಒಂದು ವಿಡಿಯೋದಲ್ಲಿ ಬಹಳ ಇಂಪಾರ್ಟೆಂಟ್ ಆದ ಮಾಹಿತಿಯನ್ನ ಶೇರ್ ಮಾಡ್ತೇನೆ. ಯಾವುದೇ ಕಾರಣಕ್ಕೂ ವಿಡಿಯೋವನ್ನ ಸ್ಕಿಪ್ ಮಾಡದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಓಕೆನಾ. ನೋಡಿ ಈ ಒಂದು ಅಧ್ಯಯನ ಮತ್ತು ಸಂಶೋಧನಾ ವಿಭಾಗಗಳಲ್ಲಿ ಅರೆಕಾಲಿಕ ಅಥವಾ ಪೂರ್ಣಾವಧಿ ಪಾರ್ಟ್ ಟೈಮ್ ಮತ್ತು ಫುಲ್ ಟೈಮ್ PhD ಪದವಿಯ ಕಾರ್ಯಕ್ರಮಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಈ ಒಂದು ಪ್ರವೇಶಾತಿಗಾಗಿ ಇಲ್ಲಿ ತಿಳಿಸಿರುವಂತಹ ಸಬ್ಜೆಕ್ಟ್ ವಿಷಯಗಳಿಗೆ ನೀವು ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ಸಮಾಜಶಾಸ್ತ್ರ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ವಾಣಿಜ್ಯಶಾಸ್ತ್ರ, ನೆಕ್ಸ್ಟ್ ನಿರ್ವಹಣಾ ಶಾಸ್ತ್ರ, ಹಾಗೆ ರಸಾಯನಶಾಸ್ತ್ರ, ಹಾಗೆ ಭೂಗೋಳಶಾಸ್ತ್ರ, ಪರಿಸರ ವಿಜ್ಞಾನ ಹಾಗೂ ಮಾಹಿತಿ ತಂತ್ರಜ್ಞಾನ. ಓಕೆನಾ. ಇದಿಷ್ಟು ವಿಷಯಗಳಿಗೆ ಅಭ್ಯರ್ಥಿಗಳು ಮೇನು ಸಾಮಾನ್ಯ ಪ್ರವೇಶ ಪರೀಕ್ಷೆ ತೆಗೆದುಕೊಳ್ಳುವಂತಹ ಅಭ್ಯರ್ಥಿಗಳು ಅಂದರೆ ಯಾರೆಲ್ಲ KCET ನೆಟ್ ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ದೀರೋ ಅವರಿಗೆ ಇದರಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ವಿನಾಯಿತಿ ಇರುತ್ತೆ. ಅವರಿಗೆ ಎಕ್ಸಾಮ್ಸ್ ಇರೋದಿಲ್ಲ. ಆದರೆ ಇಲ್ಲಿ ತಿಳಿಸಿರುವಂಥ ಈ ಒಂದು ಎಲಿಜಿಬಲ್ ಎಕ್ಸಾಮ್ಸಲ್ಲಿ ನೀವೇನಾದರೂ ಕ್ವಾಲಿಫೈಡ್ ಆಗದೇ ಇದ್ದರೆ ಮಾತ್ರ ನಿಮಗೆ ಎಂಟ್ರೆನ್ಸ್ ಇರುತ್ತೆ. ಆದರೆ ಕ್ವಾಲಿಫೈಡ್ ಆಗಿರುವಂಥ ಅಭ್ಯರ್ಥಿಗಳಿಗೆ ಓನ್ಲಿ ಫಾರ್ ಇಂಟರ್ವ್ಯೂ ಇರುತ್ತೆ. ಇಲ್ಲಿ ನಿಮಗೆ ಒಂದಷ್ಟು ಕ್ಲಾರಿಟಿ ಸಿಕ್ತು ಅಂತ ಅನ್ಕೊತೀನಿ ಸ್ನೇಹಿತರೆ. ನೆಕ್ಸ್ಟು ಎಂಟ್ರೆನ್ಸ್ ಎಕ್ಸಾಮ್ಸನ್ನು ಕಂಡಕ್ಟ್ ಮಾಡುವಂತಹ ವಿಳಾಸವನ್ನು ನೋಡೋದಾದರೆ ಓನ್ಲಿ KSOU ಮುಕ್ತ ಗಂಗೋತ್ರಿ ಆವರಣ, ಮೈಸೂರಿನಲ್ಲಿ ಮಾತ್ರ ಎಂಟ್ರೆನ್ಸ್ ಎಕ್ಸಾಮ್ ನಡೆಸ್ತಾರೆ. ಇದು ನಿಮಗೆ ತಿಳಿದಿರಲಿ. ನೆಕ್ಸ್ಟು ನಿಮ್ಮ ವಿಷಯಗಳಿಗೆ PhDಗೆ ಅರ್ಜಿಯನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ಅವರಿಗೆ ಸಂಬಂಧಿಸಿದಂತೆ ಒಂದು ಫೀಸ್ ಶುಲ್ಕ ನೋಡಿ, 2,000, ಅದರಲ್ಲೂ 1,000 ಮಾತ್ರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಪ್ರವರ್ಗ 1ರ ಅಭ್ಯರ್ಥಿಗಳಿಗೆ 1,000 ಇರುತ್ತೆ. ಅದರ್ ಕ್ಯಾಟಗರಿ ಇರ್ತಕ್ಕಂಥ ಅಂದರೆ ಜನರಲ್ ಅಭ್ಯರ್ಥಿಗಳಿಗೆ 2,000 ಫೀಸ್ ಪೇಮೆಂಟ್ ಇರುತ್ತೆ. ಹೆಚ್ಚಿನ ಮಾಹಿತಿಗೆ ನೀವು KSOU ವೆಬ್ಸೈಟ್ಗೆ ಭೇಟಿ ನೀಡಿ ಡೀಟೇಲ್ಸ್ ಎಲ್ಲ ತಿಳ್ಕೊಬೋದು. ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ನೀವು ಇದನ್ನು ತಿಳ್ಕೊಬೇಕಾಗುತ್ತೆ ಸ್ನೇಹಿತರೆ. ನೀವು ಯಾವ ವಿಷಯಗಳಿಗೆ ಅರ್ಜಿಯನ್ನು ಸಲ್ಲಿಸ್ತಿರೋ PhD ಕೋರ್ಸಿಗೆ ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಲ್ಲಿ ತಿಳಿಸಿರ್ತಾರೆ. ಓಕೆನಾ, ಯಾವ ಡಾಕ್ಯುಮೆಂಟ್ಸ್ ಅಂತ. ನೆಕ್ಸ್ಟ್ ಅಪ್ಲಿಕೇಶನ್ ಡೇಟನ್ನು ನೋಡ್ತಾ ಹೋಗೋಣ. ಆಲ್ರೆಡಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ 28 ಏಪ್ರಿಲ್ 2026. ಹಾಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ದಂಡವಿಲ್ಲದೆ 15 ಮೇ 2026. ಹಾಗೆ ದಂಡ ಶುಲ್ಕದೊಂದಿಗೆ ನೀವು ಅರ್ಜಿ ಸಲ್ಲಿಸುವಂತಹ ದಿನಾಂಕ 500 ನೊಂದಿಗೆ ನೀವು 21 ಮೇ 2026 ಡೇಟನ್ನು ನೀವು ನೆನಪಿಟ್ಕೋಬೇಕಾಗುತ್ತೆ. ಹಾಗೆ ಈ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಡೇಟು 7 ಜೂನ್ 2026 ನಡೆಸುತ್ತಾರೆ. ಹಾಗೆ ಪ್ರವೇಶ ಪರೀಕ್ಷೆ ಒಂದು ಫಲಿತಾಂಶ ಪ್ರಕಟಿಸುವ ದಿನಾಂಕ, ಎಂಟ್ರೆನ್ಸ್ ಎಕ್ಸಾಮ್ ರಿಸಲ್ಟನ್ನು ಅನೌನ್ಸ್ ಮಾಡುವಂಥದ್ದು 15 ಜೂನ್ 2026. ಹಾಗೆ ಆಯ್ಕೆ ಪಟ್ಟಿ ಪ್ರಕಟಣೆಯ ದಿನಾಂಕ 22 ಜೂನ್ 2026. ಹಾಗೆ ಮಾರ್ಗದರ್ಶಕರು ಹಂಚಿಕೆ ಮಾಡುವಂತಹ ಒಂದು ಕೌನ್ಸಿಲಿಂಗ್ ಡೇಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್ 29 ಜೂನ್ 2026 ಸ್ನೇಹಿತರೆ. ಇದು ನಿಮಗೆ ತಿಳಿದಿರಲಿ. ಹಾಗೆ ಈ ಒಂದು ವಿವರಣಾ ಪುಸ್ತಕದಲ್ಲಿ ಅರ್ಜಿಯ ಜೊತೆಗೆ ವಿಷಯವಾರು ಖಾಲಿ ಇರುವ ಸೀಟುಗಳ ಪ್ರವೇಶಾತಿಯ ಒಂದು ಅರ್ಹತೆ ಹಾಗೂ ಸಾಮಾನ್ಯ ಪರೀಕ್ಷೆ ವಿವರ, ಪರೀಕ್ಷಾ ಪಠ್ಯಕ್ರಮ, ಪ್ರಶ್ನೆ ಪತ್ರಿಕೆ ಮಾದರಿ ಹಾಗೂ ಇತರೆ ನಿಯಮಗಳಿಗೆ ನೀವು KSOU ವೆಬ್ಸೈಟ್ಗೆ ಭೇಟಿ ನೀಡಿ ಇನ್ನಷ್ಟು ಡೀಟೇಲ್ಸನ್ನು ತಿಳ್ಕೊಳ್ಳಿ. ಈ ಒಂದು ವೆಬ್ಸೈಟ್ ಲಿಂಕ್ ಇದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಸಾಧ್ಯವಾದಷ್ಟು ತಿಳಿಸಲಾಗಿದೆ. ಇದೇ ಥರದ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ನಮ್ಮ ಅಕಾಡೆಮಿ 2062 ವಾಹಿನಿಯನ್ನು ತಪ್ಪದೇ ಫಾಲೋ ಮಾಡಿ ಸ್ನೇಹಿತರೆ.